ರಜತ್ ವಿನಯ್ಗೆ ಮಚ್ಚಿನ ರೀಲ್ಸ್ನ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಮತ್ತೆ ಠಾಣೆಗೆ ಹಾಜರಾಗಬೇಕು ಅಂತ ಹೇಳಿ ರಜತ್ಗೆ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ. ಬಸವೇಶ್ವರ ನಗರ ಠಾಣೆಗೆ ಸದ್ಯ ರಜತ್ ಹಾಜರಾಗಬೇಕಿದೆ. ಈ ರೀಲ್ಸ್ಗೆ ಬಳಸಿದ್ದಂಥ ಮಚ್ಚು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರಜತ್ಗೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಪೊಲೀಸರ ಮುಂದೆ ರಜತ್ ಹಾಜರಾಗುವಂತ ಸಾಧ್ಯತೆ ಇದೆ. ಆ ರೀಲ್ಸ್ಗೆ ಬಳಸಿದ್ದಂಥ ಮಚ್ಚು ಇನ್ನೂ ಕೂಡ ಸಿಕ್ಕಿಲ್ಲದ ಕಾರಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಇದೇ ಕಾರಣಕ್ಕಾಗಿ ಪೊಲೀಸರು ರಜತ್ಗೆ ನೋಟಿಸ್ ನೀಡಿರೋದು. ಹೀಗಾಗಿ ರಜತ್ ಇವತ್ತು ಮತ್ತೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ರು, ಅದೇ ಕಾರಣಕ್ಕೆ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು. ಅದಾದ್ಮೇಲೆ ಹೊರಗೆ ಬಂದಿದ್ದಾರೆ. ಆದರೆ ಆ ಮಚ್ಚು ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಬಿಸಾಡಿದ್ವಿ ಅಂತ ಮಚ್ಚು ಹೇಳಿದ್ದಾರೆ. ಮತ್ತೆ ಪೊಲೀಸರಿಗೆ ಕೊಟ್ಟಿದ್ದಂಥ ಮಚ್ಚೇನಿತ್ತು ಅದು ರೀಲ್ಸ್ನಲ್ಲಿ ಬಳಸಿದ್ದಂಥ ಮಚ್ಚಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಚ್ಚು ಸಿಗೋವರೆಗೂ ವಿಚಾರಣೆ ಮುಂದುವರಿಯುತ್ತೆ, ಅಥವಾ ಅದು ಏನಾಯಿತು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಪೊಲೀಸರು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ನಟ ರಜತ್ಗೆ ಪೊಲೀಸರು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಒಂದ್ ಕಡೆ ಮಚ್ಚು ಸಿಗ್ತಾ ಇಲ್ಲ, ಕಳೆದು ಹಾಕಿದಾರೋ ಮುಚ್ಚಿಟ್ಟಿದಾರೋ ಗೊತ್ತಿಲ್ಲ. ಇದನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗೋದು ಹೇಗೆ ಆಗಿದ್ರೆ ಇವತ್ತು ಮತ್ತೆ ರಜತ್ ಹಾಜರಾದ್ರೆ ಯಾವ ರೀತಿ ವಿಚಾರಣೆ ನಡೆಸಲಾಗುತ್ತೆ? ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಜತ್ ಹಾಗೆ ವಿನಯ್ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಅದಾದ ಬಳಿಕ ಅಂದ್ರೆ ಈಗ ಪೊಲೀಸರು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ರಜತ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ರಲ್ಲ, ಆ ಮಚ್ಚು ಇದುವರೆಗೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಹಾಗಾಗಿ ಆ ಮಚ್ಚು ಎಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ, ಆರೋಪಿಯನ್ನ ವಿಚಾರಣೆ ಮಾಡೋದಕ್ಕೆ ಇವತ್ತು ನೋಟಿಸ್ ಅನ್ನ ಕೊಟ್ಟು ಬರೋದಕ್ಕೆ ಹೇಳಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಆ ಮಚ್ಚನ್ನ ನಾನು ಎಸ್ದಿದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಸುನ್ನಹಳ್ಳಿ ಬ್ರಿಡ್ಜ್ ಬಳಿ ಎಸ್ದಿದ್ದೀನಿ ಅಂತ ಏನ್ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಆ ಜಾಗದಲ್ಲಿ ಅವ್ರು ಹಾಕಿದ್ದಾರಾ ಅಥವಾ ಎಲ್ಲಿ ಹೋಯ್ತು ಮಚ್ಚು, ಯಾವ ಟೈಮಲ್ಲಿ ಅದನ್ನ ಹಾಕಿದ್ರು, ಅಲ್ಲಿ ಹಾಕೋದಕ್ಕೆ ಏನ್ ರೀಸನ್, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ಅಗತ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಇವತ್ತು ಬರೋದಕ್ಕೆ ಹೇಳಿರುವಂತದ್ದು. 11 ಗಂಟೆ ಮೇಲಾಯಿತು, ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಇವತ್ತು ಬರಲೇಬೇಕು ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ರಜತ್ ವಿಚಾರಣೆಗೆ ಹಾಜರಾಗ್ತಾರೆ. ಜೊತೆಗೆ ಆ ಮಚ್ಚೆಲ್ ಹೋಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಇವತ್ತು ಅವರು ಸ್ಪಷ್ಟವಾದ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅವರು ಸಾಕ್ಷಿ ನಾಶಕ್ಕೆ ಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಜೊತೆಗೆ ಅಂದ್ರೆ ಪೊಲೀಸರಿಗೆ ಸ್ಟಾರ್ಟಿಂಗ್ FIR ಆದ್ಮೇಲೆ ಪೊಲೀಸರು ಸೀಸ್ ಮಾಡಿದಂತಹ ಮಚ್ಚು ಫೈಬರ್ ಮಚ್ಚ ಆಗಿರುತ್ತೆ. ಅದಾದ ಬಳಿಕ ಪೊಲೀಸರ ತನಿಖೆಯಲ್ಲಿ ಅದು ಗೊತ್ತಾಗುತ್ತೆ. ಅಂದ್ರೆ ರೀಲ್ಸ್ ಅಲ್ಲಿ ಬಳಸಿರುವಂತಹ ರಿಯಲ್ ಮಚ್ಚು ಇದಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈಗ ಆ ರಿಯಲ್ ಮಚ್ಚು ಎಲ್ಲಿದೆ ಅನ್ನೋದರ ಹುಡುಕಾಟಕ್ಕೆ ಕೂಡ ಪೊಲೀಸರು ಆರೋಪಿಗಳ ಹಿಂದೆ ಬಿದ್ದಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ರಜತ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರುವಂತೆ ಬಸವೇಶ್ವರ ನಗರ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.